ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಾಗಿರ್ತಕ್ಕಂಥ ಅಲೋಕ್ ಮೋಹನ್ ಅವರು ಬಂದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ದರೋಡೆಯಂತಹ ಪ್ರಕರಣಗಳು ಅಥವಾ ಕ್ರೈಮ್ ರೇಟು ಕೂಡ ಜಾಸ್ತಿನೇ ಆಗ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸುವಂತಹ ಕೆಲಸಗಳನ್ನು ಅಲೋಕ್ ಮೋಹನ್ ಸಾಹೇಬ್ರೆ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ಕಟ್ಟಿಟ್ಟು ಬುತ್ತಿ. ಯಾಕೆ ಗೊತ್ತಾ, ಈ ಹಿಂದೆ ಏನು ಬೀಟ್ ಹಾಕುವಂತಹ ಕೆಲಸಗಳನ್ನು ಮಾಡ್ತಾ ಇದ್ರಿ. ಆ ಬೀಟ್ ಹಾಕುವಂತಹ ಕೆಲಸಗಳು ಬಿಟ್ಟು ಸ್ಮಾರ್ಟ್ ಇ ಬೀಟ್ ಅಂತ ಮಾಡಿದ್ರಿ. ಸ್ಮಾರ್ಟ್ ಇ ಬೀಟಿಂದೇನು, ಆ ಜಾಗಕ್ಕೆ ಹೋಗಬೇಕು, ಅಲ್ಲಿಂದ ಒಬ್ಬ ವ್ಯಕ್ತಿ ಹೋಗಿ ಪೊಲೀಸ್ ಕಾನ್ಸ್ಟೇಬಲು ಹೆಡ್ ಕಾನ್ಸ್ಟೇಬಲ್ ಹೋಗಿ ಅಲ್ಲಿ ತಾನು ಹೋಗಿದ್ದೀನಿ ಅಂತೇಳಿ ಹೇಳುವಂಥ ಕೆಲಸಗಳು ಮಾಡ್ತಾರೆ. ಆದರೆ ಅದನ್ನು ಬಿಟ್ಟು ಈ ಹಿಂದೆ ಬೀಟ್ ಸಿಸ್ಟಮ್ ಇತ್ತು. ಏನು ಬ್ಯಾಂಕ್ಗಳು ಅಥವಾ ಎ ಟಿ ಎಮ್ಗಳು ಏನಿರ್ತವೆ ಆ ಭಾಗದಲ್ಲಿ ಬೀಟ್ ಹಾಕ್ಕೊಂಡು ಅಲ್ಲೇ ಕೂರುವಂತಹ ಕೆಲಸಗಳನ್ನು ಪೊಲೀಸ್ನವರು ಮಾಡ್ತಾಯಿದ್ರು. ಇದರಿಂದ ವರ್ಕೌಟ್ ಆಗ್ತಾಯಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಕಳ್ಳರು ಹೋಗಬೇಕಾ ಬೇಡವಾ ಅಥವಾ ಇನ್ನೊಂದೇನೋ ಒಂದು ವಾರಾನ್ಗಟ್ಟಲೆ ಅಲ್ಲಿ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಬ್ಯಾಂಕನ್ನು ಲೂಟಿ ಮಾಡೋದು ಹೇಗೆ, ಎ ಟಿ ಎಮ್ಗೆ ತಂದಿರ್ತಕ್ಕಂಥ ಅಮೌಂಟ್ಗಳನ್ನು ಲೂಟಿ ಮಾಡೋದು ಹೇಗೆ, ಇದೆಲ್ಲದನ್ನು ಕೂಡ ತಿಳ್ಕೊಂಡು ಈ ರೀತಿಯಾಗಿ ಸಮಸ್ಯೆಗಳನ್ನು ಮಾಡ್ತಾಯಿದ್ರು, ಹೊತ್ತೊಯ್ತಾಯಿದ್ರು. ಒಂದು ಫೈನ್ ಡೇ ಅದನ್ನು ರಾಬ್ರಿ ಮಾಡುವಂತಹ ಕೆಲಸಗಳನ್ನು ಮಾಡ್ತಾಯಿದ್ರು. ಆದರೆ ಈ ಒಂದು ಸಿಚುವೇಶನ್ ಏನಿದೆ ಇದೇ ರೀತಿಯಾಗಿ ಮುಂದುವರೆದ್ರೆ ಕರ್ನಾಟಕ ಬಿಹಾರ ಅಂದರೆ ನೇರ ಬೆಳಿಗ್ಗೆನೇ ಹೋಗಿ ರಾಬ್ರಿ ಮಾಡೋದು, ಮಚ್ಚು ಲಾಂಗ್ಗಳನ್ನು ತೋರಿಸೋದು, ರೈಫಲ್ಗಳನ್ನು ತೋರಿಸೋದು, ರಾಬ್ರಿ ಮಾಡೋದು. ಮೊನ್ನೆ ತಾನೇ ಮಂಗಳೂರಿನಲ್ಲೂ ಕೂಡ ಒಂದು ರಾಬ್ರಿ ಆಯಿತು. ಒಂದು ಸಹಕಾರಿ ಬ್ಯಾಂಕು, ಅಲ್ಲಿ 15 ಕೋಟಿಯಷ್ಟು ಅಮೌಂಟ್ಗಳನ್ನು ಬೆಳಿಗ್ಗೆ ಮಚ್ಚು ಹಿಡ್ಕೊಂಡು ಹೋಗಿ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗಳನ್ನೆಲ್ಲ ಹೆದರಿಸಿ ಅಲ್ಲಿರ್ತಕ್ಕಂಥ ದೊಡ್ಡದಾದ ಅಮೌಂಟ್ಗಳನ್ನು ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇನ್ನವರೆಗೂ ಕೂಡ ಅವರು ಪತ್ತೆ ಇಲ್ಲ. ಅದೇ ರೀತಿಯಾಗಿ ಹೊನ್ನಾಳಿಯಲ್ಲೂ ಕೂಡ SBI ಬ್ಯಾಂಕ್ನ 12 ಕೋಟಿಯಷ್ಟು ಅಮೌಂಟ್ಗಳನ್ನು ಅಲ್ಲಿಂದ ಕದ್ದೊಯ್ದಿದ್ದಾರೆ. ಅದ್ರ ಬಗ್ಗೆ ಇನ್ನವರೆಗೂ ಕೂಡ ಸುಳಿವಿಲ್ಲ. ಇನ್ನೊಂದು ಬಂದು ಬೀದರ್ನಲ್ಲಿ ಮೊನ್ನೆ ತಾನೇ ಒಬ್ಬ SBI ಎ ಟಿ ಎಮ್ಗೆ ಅಮೌಂಟನ್ನು ತುಂಬೋದಕ್ಕೆ ಹೋಗಿರ್ತಾರೆ. ಆ ಟೈಮಲ್ಲೂ ಕೂಡ ಅವ್ರನ್ನ ಹಿಡಿಯೋಕೆ ಹೋಗ್ತಾರೆ. ಅಂದರೆ ಆ ಟೈಮಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿ ಗುಂಡನ್ನು ಹಾರಿಸಿ ಒಬ್ಬನ ಕೊಲೆಗೈದು ಅಲ್ಲಿಂದ ಅಮೌಂಟ್ಗಳನ್ನ ಕೊದ್ದೊಯ್ತಾರೆ 85 ಲಕ್ಷದಷ್ಟು. ಇದೇ ರೀತಿಯಾದ ಇನ್ಸಿಡೆಂಟ್ಗಳು. ಅದಲ್ಲದೆ ಇವತ್ತು ಏನು ಮೈಸೂರಿನಲ್ಲೂ ಕೂಡ ಒಬ್ಬ ಉದ್ಯಮಿ ಕಾರ್ನಲ್ಲಿ ಹೋಗ್ತಾ ಇರ್ತಾನೆ, ಆತನನ್ನು ಬೆದರಿಸಿ ಅಲ್ಲಿ ಕೋಟ್ಯಾಂತರ ರೂಪಾಯಿ ಅಮೌಂಟ್ಗಳನ್ನು ಹೊಡೆದು ಓಡೋಗುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಇಂತಹ ಇನ್ಸಿಡೆಂಟ್ಗಳು ಸಾಕಷ್ಟು ಆಗ್ತಾ ಇದ್ದಾವೆ. ಹಳೆ ಪೊಲೀಸ್ಗಿರಿ ಇದೆಯಲ್ಲ ಅದೇ ಪರ್ಫೆಕ್ಟ್ ಆಗಿರುತ್ತೆ. ಈಗ ಪ್ರತಿಯೊಂದು ವಿಚಾರಕ್ಕೂ ಕೂಡ ಒಂದು ಅಫೆನ್ಸ್ ಆಗುತ್ತೆ. ಅಫೆನ್ಸ್ ಆಗೋದಕ್ಕೆ ಅಲ್ಲಿಂದ ಓಡಾಡಬೇಕಾಗುತ್ತೆ. ಯಾವುದೋ ಒಂದು ಲಿಮಿಟ್ಸಲ್ಲಿ ಇನ್ಸಿಡೆಂಟ್ ಆಗುತ್ತೆ. ಆ ಇನ್ಸಿಡೆಂಟ್ ಆಗ್ತಾ ಇದ್ದಂತೆ ಅಲ್ಲಿ ಒಂದು ವಾಹನದ ವ್ಯವಸ್ಥೆನೂ ಕೂಡ ಇರಲ್ಲ. ಪೊಲೀಸ್ ಸ್ಟೇಷನಲ್ಲಿ 45ರಿಂದ 50 ಜನ 60 ಜನ ಸಿಬ್ಬಂದಿಗಳಿರ್ತವೆ. ಅದರಲ್ಲಿ ಕ್ರೈಮು ಸಪ್ರೇಟ್ ಆಗಿರುತ್ತೆ, ಬೀಟ್ ವ್ಯವಸ್ಥೆಗಳು ಸಪ್ರೇಟ್ ಆಗಿರ್ತವೆ. ಕ್ರೈಮ್ ಅವ್ರಿಗೆ ಇಂತಿಷ್ಟು ಅಮೌಂಟ್ಗಳನ್ನು ಕೊಡ್ದೇನೆ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಯಾರು ಕಂಪ್ಲೇಂಟ್ ಪಾರ್ಟಿ ಬರ್ತಾನೆ ಅವನು ಕೈಕಾಲು ಹಿಡ್ಕೊಂಡು ಒಂದು ಗಾಡಿ ವ್ಯವಸ್ಥೆ ಮಾಡಿಕೊಡಪ್ಪ, ಅಲ್ಲಿಂದ ಅಲ್ಲಿಗೆ ಹೋಗಬೇಕು, 500 ಕಿಲೋಮೀಟರ್ ಹೋಗಬೇಕು, ಒಂದು ರೂಮ್ ವ್ಯವಸ್ಥೆ ಮಾಡಿಕೊಡಪ್ಪ ಅಂತೇಳಿ ಹೇಳ್ತಾರೆ. ಇಲ್ಲಿ ಒಂದೊಂದು ದಿವಸಕ್ಕೆ ಇಷ್ಟಿಷ್ಟು, ಒಂದು 150, ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ, ಒಬ್ಬ PC ಗೆ ಇಂತಿಷ್ಟು ಅಂತ ಇರುತ್ತೆ. ಅದರಲ್ಲಿ ಫುಟ್ಪಾತಲ್ಲಿ ಮಲ್ಕೊಂಡ್ರು ಕೂಡ ಅಲ್ಲಿಗೆ ವರ್ಕೌಟ್ ಆಗಲ್ಲ. ಅಂದರೆ ಫುಟ್ಪಾತಲ್ಲಿ ಮಲ್ಕೊಂಡು ಊಟ ತಿಂಡಿ ಅಥವಾ ಇನ್ನೊಂದೇನೋ ಮಾಡ್ದ ಅಂತ ಹೇಳಿದ್ರು ಕೂಡ ಅಲ್ಲಿ ವರ್ಕೌಟ್ ಆಗೋದಿಲ್ಲ. ಯಾವುದೋ ಒಂದು ರೂಮ್ ಮಾಡಬೇಕು ಅಂದ್ರೆ ಮಿನಿಮಮ್ ಅಂತ ಹೇಳಿದ್ರೆ 1,500ರಿಂದ 2,000 ಅಷ್ಟು ಇರುತ್ತೆ. ಅದನ್ನು ಬಿಟ್ಟು ಯಾವುದೋ ಒಂದು ರೂಮ್ ಮಾಡ್ಕೊಂಡು ಹೆಂಗೋ ಇರೋಕ್ಕಾಗತ್ತಾ? ಅವತ್ತನೀಗ 8 ಅವರೋ 10 ಅವರೋ ನಿದ್ದೆ ಆಯಿತು ಅಂತ ಹೇಳಿದ್ರೆ ತಾನೇ ಒಬ್ಬ ಕಳ್ಳನನ್ನು ಹಿಡಿಯೋದಕ್ಕೆ ಸಾಧ್ಯ. ಅದು ಯಾವುದೂ ಆಗಲ್ಲ. ಇಲ್ಲಿ ಸುಮ್ಮನೆ ಕೂತ್ಕೊಂಡು ಅಥವಾ ಬೇರೆಯವರು ಈಗ ಮೇಲ್ಗಡೆ ಇದ್ದಂಥ ಅಧಿಕಾರಿಗಳು ಕೇಳಿದ್ರೆ ಯಾಕಪ್ಪ ಕೇಳ್ತೀಯಾ ಅಂತ ಕೇಳ್ತಾರೆ. ಇಲ್ಲಿ ಅವರವರೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಂತರದಲ್ಲಿ ಅಲ್ಲೆಲ್ಲೋ ಹೋಗಿ ಕೂರುವಂತಹ ಕೆಲಸಗಳು ಮಾಡ್ತಾರೆ. ಇದರಿಂದನೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತವೆ, ಅಫೆನ್ಸ್ಗಳು ಜಾಸ್ತಿ ಆಗ್ತವೆ. ಪೊಲೀಸ್ನವರಿಗೂ ಕೂಡ ಹುಡುಕಾಟ, ನನ್ನ ಜೇಬಿಂದ ಅಮೌಂಟ್ಗಳನ್ನು ತೆಗೆದು ನಾನು ಹುಡುಕಾಟ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಕಾಡುತ್ತೆ. ಇದನ್ನೆಲ್ಲ ತಿಳ್ಕೊಂಡು ಹಿರಿಯ ಅಧಿಕಾರಿಗಳು ಗಮನ ಹರಿಸಬೇಕಾಗತ್ತೆ. ಈ ರೀತಿಯ ಸಮಸ್ಯೆಗಳಲ್ಲಿ ಕೆಳ ಹಂತದ ಸಿಬ್ಬಂದಿಗಳಿದ್ದಾರೆ, ಅದ್ರ ಬಗ್ಗೆ ನಾವು ಯೋಚನೆಗಳನ್ನು ಮಾಡಬೇಕು. ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲದನ್ನು ಕೂಡ ಒದಗಿಸ್ಬೇಕು. ಒಂದು ಜೀಪ್ ತಕ್ಷಣಕ್ಕೆ ಇಂಥ ಒಂದು ಅಫೆನ್ಸ್ ಆಯಿತು, 10 ನಿಮಿಷದಲ್ಲಿ ಒಂದು ಜೀಪನ್ನು ಅಥವಾ ಇನ್ನೊಂದು ಯಾವುದೋ ವೆಹಿಕಲ್ಗಳನ್ನು ಕೊಡುವಂಥ ಕೆಲಸಗಳು ಮಾಡಬೇಕು. ಅದೇ ರೀತಿಯಾಗಿ ಆತ ಉಳ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು. ಆ ಒಂದು ಈ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ಬೇರೆ ರಾಜ್ಯದಲ್ಲೋ ಬೇರೆ ರಾಷ್ಟ್ರದಲ್ಲೋ ಅಥವಾ ಬೇರೆ ಬೇರೆ ಭಾಗದಲ್ಲಿ ಇದ್ದಂಥ ಹೋದ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ರೀತಿಯ ಫೆಸಿಲಿಟಿಗಳನ್ನು ಕೊಡಬೇಕು. ಇದನ್ನು ಈಗ ಇವ್ರು ನಮ್ಮ ಕೈಯಿಂದನೇ ದುಡ್ಡನ್ನು ಖರ್ಚು ಮಾಡಿಕೊಂಡು ಅದನ್ನು ಅಪ್ಲೈ ಮಾಡಿದರೆ ಬಂದ ಮೇಲೆ ಅದನ್ನು ಎಲ್ಲಾದರೂ ನನಗೆ ವರ್ಕೌಟ್ ಆಗುತ್ತೆ ಅಥವಾ ಇಲ್ಲಿ ನಾನು ಕೊಟ್ಟಂಥ ಅಮೌಂಟ್ಗಳು ಅಲ್ಲಿ ರಿಕವರಿ ಆಗ್ತವೆ ಅಂತೇಳಿ ಅದನ್ನು ಕಳಿಸಿದ್ರು ಕೂಡ ಅದರಲ್ಲಿ ಅರ್ಧ ಅಮೌಂಟು ಕೂಡ ಪೊಲೀಸರ ಕೈ ಸೇರಲ್ಲ. ಇದೆಲ್ಲವೂ ಕೂಡ ಸಮಸ್ಯೆಗಳಲ್ಲೇ ಬಳಲ್ತಾ ಇರ್ತಕ್ಕಂಥ ಕೆಳ ಹಂತದ ಸಿಬ್ಬಂದಿಗಳಿಗೆ ಒಂದು ನೆರವನ್ನು ಕೊಡುವಂಥದ್ದು ಅಥವಾ ಬೆನ್ನು ತಟ್ಟುವಂಥ ಕೆಲಸಗಳು ಮಾಡಬೇಕು. ಬರೀ ಬೆನ್ನು ತಟ್ಟೋದಲ್ಲ, ಅದ್ರ ಜೊತೆ ಏನು ಸಲಕರಣೆಗಳು ಕೊಡಬೇಕು, ಅದೇ ರೀತಿಯಾಗಿ ಸೌಲಭ್ಯಗಳು ಕೊಡಬೇಕು, ಅದೆಲ್ಲದನ್ನು ಕೊಡಬೇಕು. ಕೊಟ್ಟಿಲ್ಲ ಅಂತ ಹೇಳಿದ್ರು ಸುಮ್ಮನೆ ಅಲ್ಲಿ ಹೋಗಬೇಕು. ಆ ಮೊದಲಾಗಿದ್ದರೆ ಪಾಯಿಂಟ್ಸ್ಗಳನ್ನು ಹಾಕುವಂಥದ್ದು, ಎಲ್ಲಿ ಪಾಯಿಂಟ್ ಇದೆ, ಎಲ್ಲಿ ಬೀಟ್ ಇದೆ, ಯಾವ ಒಂದು ಜಾಗದಲ್ಲಿ ಹೋಗಬೇಕು, ಎಲ್ಲದೂ ಕೂಡ ಪರ್ಫೆಕ್ಟ್ ಆಗಿತ್ತು. ಆ ಜಾಗಕ್ಕೆ ಹೋಗಿ ಎಲ್ಲಾದರೂ ನಿಂತಿದ್ದೇ ಹೋದಾಗಿದ್ರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಬ್ಬ
ಕಳ್ಳನೋ ಅಥವಾ ದರೋಡೆಕೋರನೋ ಇನ್ನೊಬ್ಬ ಯಾರನೋ ಅದು ನೋಡ್ತಾ ಇದ್ದಂಗೆ ಆತ ಹೆದರ್ಕೊಳ್ತಾನೆ. ಒಂದು ಖಾಕಿ ಮೈಯಲ್ಲಿದೆ ಅಂತ ಹೇಳ್ತಾ ಇದ್ದಂಗೆ ಎಸ್ಕೇಪ್ ಆಗುವಂಥ ಕೆಲಸಗಳು ಮಾಡ್ತಾನೆ. ಅಲ್ಲಿ ಪ್ರಿವೆನ್ಷನ್ ಮಾಡುವಂತಹ ಕೆಲಸವೂ ಕೂಡ ಆಗ್ತವೆ. ಆದರೆ ಇಲ್ಲಿ ಸ್ಮಾರ್ಟ್ ಬೀಟು ಇನ್ನೊಂದು ಯಾವುದೋ ನವೀಕರಣ, ನಾವು ಡಿಫ್ರೆಂಟು ಅಂತೇಳಿ ಹೇಳಕ್ಕೆ ಹೋದರೆ ಏನೂ ಆಗಲ್ಲ. ಹಳೆ ಬೀಟ್ ಥರನೇ ಇಲ್ಲಿ ಎಷ್ಟೇ ಸಿಬ್ಬಂದಿಗಳಿರ್ಬೋದು, ಎಲ್ಲ ಚೆಕ್ ಪಾಯಿಂಟು ಅಥವಾ ಎಲ್ಲೆಲ್ಲಿ ಬ್ಯಾಂಕ್ಗಳಿರ್ತವೆ, ಎಲ್ಲೆಲ್ಲಿ ATMಗಳಿರ್ತವೆ, ಬೇರೆ ಬೇರೆ ಭಾಗ ಏನಿರುತ್ತೆ ಅಂತಹ ಪ್ರಮುಖವಾದಂಥ ಜಾಗದಲ್ಲಿ, ದುಡ್ಡು ಸರಬರಾಜು ಆಗುವಂಥ ಜಾಗದಲ್ಲಿ ಒಬ್ಬ ಬೀಟ್ಗೆ ಹಾಕುವಂತಹ ಕೆಲಸಗಳನ್ನು ಮಾಡಬೇಕು. ಅದನ್ನು ಬಿಟ್ಟು ಅವ್ರನ್ನ ವಾಪಸ್ ಕರ್ಕೊಂಡು ಈ ಬೀಟ್ ಹಾಕೋದ್ರಿಂದ ಪ್ರತಿಯೊಂದು ಹೊಯ್ಸಳಕ್ಕೂ ಕೂಡ 10 ನಿಮಿಷಕ್ಕೂ ಒಂದೊಂದ್ಸಲಿ ಫೋನ್ ಮಾಡಿಕೊಂಡು ಅದು ಏನು ಈ ಕಂಟ್ರೋಲ್ ರೂಮ್ನಿಂದನೇ ಡೈರೆಕ್ಷನ್ ಕೊಡುವಂತಹ ಕೆಲಸಗಳು ಮಾಡಿದ್ರೆ ಅದೆಲ್ಲೂ ಕೂಡ ಯೂಸ್ ಆಗಲ್ಲ. ಇದನ್ನು ಯಾವ್ಯಾವ ಜಾಗದಲ್ಲಿ ಎಷ್ಟು ಅಫೆನ್ಸ್ಗಳಾಗ್ತವೆ, ಪ್ರತಿ ವರ್ಷವೂ ಎಷ್ಟು ತಡಿಬೋದು ಆ ಜಾಗಕ್ಕೆ ಹಾಕುವಂತಹ ಕೆಲಸಗಳು ಮಾಡಬೇಕು. ಒಬ್ಬ ಅಧಿಕಾರಿಯಾದವನು, ಅಲ್ಲಿ ಠಾಣಾಧಿಕಾರಿ ಏನಿರ್ತಾನೆ, ಅಲ್ಲಿ ಬೆಳಿಗ್ಗೆ ರೋಲ್ ಕಾಲ್ ಹಾಕುವಾಗ ಇಂಥ ಭಾಗಕ್ಕೆ ನಿನ್ನ ಹಾಕ್ತಾ ಇದ್ದೀನಿ ಅಂತೇಳಿ ಹೇಳಿ ಹಾಕಿದರೆ ಇಲ್ಲಿ ಸಮಸ್ಯೆಗಳೆಲ್ಲ ಕಂಪ್ಲೀಟಾಗಿ ಸಾಲ್ವ್ ಆಗ್ತವೆ. ಅದನ್ನು ಬಿಟ್ಕೊಂಡು ಈಗ ಹೊಸ ಬೀಟ್ಗಳನ್ನು ಮಾಡ್ಕೊಂಡು ಬರೀ ಪಂಚ್ ಹಾಕುವಂಥ ಕೆಲಸಗಳು ಮಾಡಿದ್ರೆ ಅಫೆನ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಇನ್ನು ನಾವು ಎಲ್ಲ ಕಡೆ ಕಳಿಸಿದ್ದೀವಿ, ಆರಾಮಾಗಿದ್ದೀವಿ ಅಂತ ಹೇಳೋದು ಸರಿಯಲ್ಲ. ಕರ್ನಾಟಕದಲ್ಲಿ ಮತ್ತೆ 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 ಇದೇ ರೀತಿಯಾದಂಥ ದರೋಡೆ ಯತ್ನಗಳು ಜಾಸ್ತಿ ಆಗ್ತಾ ಇದ್ದಾವೆ. ಯತ್ನ ಅಲ್ಲ, ಸಫಲವೂ ಆಗ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾರ್ಯಾರು ರೌಡಿ ಶೀಟರ್ಗಳೋ ಅಥವಾ MOBಗಳಿರ್ತಾರೋ, ದರೋಡೆ ಮಾಡಿದಂಥ ವ್ಯಕ್ತಿಗಳಿರ್ತಾರೋ ಅವ್ರನ್ನೆಲ್ಲರನ್ನೂ ತಂದು ವಿಚಾರಣೆ ಮಾಡುವಂಥ ಕೆಲಸಗಳು ಮಾಡಬೇಕು. ಮತ್ತು ಹೊರ ರಾಜ್ಯದಿಂದ ಬರುವಂಥವ್ರನ್ನು ಬಗ್ಗೆನೂ ಕೂಡ ಸ್ವಲ್ಪ ಕಣ್ಣಾಡಿಸುವಂತಹ ಕೆಲಸಗಳು ಮಾಡಬೇಕು. ಹದ್ದಿನ ಕಣ್ಣು ಬೀಳುವಂತಹ ಕೆಲಸಗಳು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ಕಟ್ಟಿಟ್ಟು ಬುತ್ತಿ. ಇದನ್ನು ಇಲ್ಲಿಗೆ ಕಟ್ ಮಾಡುವಂಥದ್ದು, ಅಂದರೆ ಈ ಸಮಸ್ಯೆಗಳು ಎಲ್ಲಿ ಹೊರಗಡೆ ಬಂದಂತಹ ಅಪರಾಧಿಗಳು, ಆರೋಪಿಗಳೇನಿರ್ತಾರೆ ಅವರನ್ನು ಕೂಡ ತಡೆಯುವಂತಹ ಕೆಲಸಗಳಾಗಬೇಕು. ಮತ್ತು ಒಳಗಡೆ ಇರ್ತಕ್ಕಂಥವ್ರನ್ನು ಕೂಡ ಸ್ವಲ್ಪ ಫಿಲ್ಟರ್ ಮಾಡುವಂತಹ ಕೆಲಸಗಳಾಗಬೇಕು. ಇಲ್ಲದೆ ಹೋದರೆ ಅಫೆನ್ಸ್ಗಳು ಜಾಸ್ತಿ ಆಗ್ತವೆ. ಇದೇ ರೀತಿಯಾಗಿ ದರೋಡೆಗಳು ಕೂಡ ಜಾಸ್ತಿ ಆಗ್ತವೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಲೋಕ್ ಮೋಹನ್ ಸಾಹೇಬ್ರೆ.